ಏನು ಇಷ್ಟು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಜಗಜೀವರಾಮ್ ಜಯಂತಿನ ಒಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ವಿ. ಕಾರಣ ಇಷ್ಟೇನೆ, ಆವಾಗ ನಾವೆಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಜೊತೆಯಲ್ಲಿದ್ದಂಥ ಸಂದರ್ಭ. ಎಲ್ಲ ಜಾತಿಗಳು 101 SC ಜಾತಿಗಳು ಒಂದು ಕಡೆ ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗಜೀವರಾಮ್ ನಮಗೆ ಎರಡು ಕಣ್ಣಿದ್ದಂಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬರ್ತಾ ಇದ್ವಿ. ಇತ್ತೀಚೆಗೆ ನಿಮಗೂ ಗೊತ್ತಿದೆ, ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ ಜಾತಿಗಳು ಸಪ್ರೇಟಾಗಿ ಅವರವರ ಅನುಕೂಲವಾಗಿ ಮಾಡ್ಕೊಳ್ಳೋಂಥ ಸಂದರ್ಭ, ಮತ್ತೆ ಏನು ಒಳ ಮೀಸಲಾತಿ ಬಗ್ಗೆ ಅದನ್ನ ವಿರುದ್ಧ ಮಾಡೋದು, ಇಂಥವೆಲ್ಲ ರಾಜ್ಯದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಈಗ ವಿಶೇಷವಾಗಿ ಒಬ್ಬರು ವಾಲ್ಮೀಕಿ ಜಯಂತಿ, ಇನ್ನೊಬ್ಬರು ಬೋವಿ ಸಮಾಜ ಜಯಂತಿ, ಈ ತರ ಎಲ್ಲನೂ ಕರ್ನಾಟಕದಲ್ಲಿ ರಾಜಕೀಯ ವ್ಯಕ್ತಿಗಳು ಅದನ್ನ ಡಿವೈಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ನಾವು ಇವತ್ತು ಎರಡು ಒಂದೇ ಸಲ ಮಾಡಿದ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಈಗ ಏನು ಬಾಬು ಜಗಜೀವರಾಮ್ ಜಯಂತಿನ ನೀವು ವಿಶೇಷವಾಗಿ ಸಪ್ರೇಟಾಗಿ 5ನೇ ತಾರೀಕು ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಇಷ್ಟು ದಿನ ಮಾಡ್ದಂಗೆ ಬೇಡ, ಎರಡೂ ಕಾರ್ಯಕ್ರಮಗಳನ್ನ ಸಪ್ರೇಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಅಲ್ಲ ನಿಮ್ಮಿಷ್ಟನಪ್ಪ, ನಾವು ಮಾಡಕ್ಕೆ ರೆಡಿ ಇದ್ದೀವಿ, ನಮ್ದೇನು ಆ ಥರ ಒಂದು ಮಾಡ್ಬೇಕಂತೇನಿಲ್ಲ, ಬಟ್ ಸರ್ಕಾರ ಸಪ್ರೇಟೇನೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಅದರಿಂದ ನೀವು ಒಪ್ಕೊಂಡು ಈಗ ಏನು ಅವತ್ತು, ಯಾಕಂದ್ರೆ ಭಾನುವಾರ ಬೇರೆ, ಯಾರು ರಜಾ ಅಫಿಷಿಯಲ್ಸ್ ಎಲ್ಲ ರಜೆ ಇರ್ತಾರೆ, ಮತ್ತೆ ಜನ ಬೇಕು, ಮತ್ತೆ ಅವಮಾನ ಆಗೋದು ಬೇಡ ಅಂತ ಹೇಳ್ದಂಥ ಸಂದರ್ಭದಲ್ಲಿ ಈಗ ಈ ಸಮಾಜದ ಎಲ್ಲ ಮುಖಂಡರು ಒಂದು ಕಡೆ ಸೇರಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡ್ವಿ, ಇಲ್ಲ ಬಾಬು ಜಗಜೀವರಾಮ್ ಒಂದು ಜಯಂತಿನ ಸಪ್ರೇಟಾಗಿ ಒಂದು ವಿಜೃಂಭಣೆ ಮಾಡೋಣ, ಅದ್ರ ಜೊತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕೂಡ 14ನೇ ತಾರೀಕು ಅದ್ರೂ ನಾವು ವಿಜೃಂಭಣೆಯಿಂದ ಮಾಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ. ಅದರಂತ ಈಗ ಎಲ್ಲ ಕಡೆ ನಾವು ಹಳ್ಳಿಗಳಲ್ಲೆಲ್ಲ ಸುತ್ತಾಡಿ ಈ ಸಮಾಜನ ಏನೋ ಇಷ್ಟು ದಿನ ಮಲಗಿದ್ರು ಅದನ್ನ ಅಲ್ಲೇ ಎಬ್ಬರಿಸಿದೀವಿ. ಈಗ ಇಲ್ಲ, ನಮಗೂ ಒಂದು ವಿಶೇಷವಾಗಿ ಒಂದು ಜಯಂತಿನ ನಮಗೆ ಬೇಕಾಗಿದೆ, ಅದರಿಂದ ಇವತ್ತು ಅದು ಟೈಮ್ ಕೂಡ ಬಂದಿದೆ ಸಮಯ. ಅದಕ್ಕೆ ನೀವೆಲ್ಲರೂ ಹೆಚ್ಚಿಗೆ ಹಳ್ಳಿಗಳಿಂದ ಹೆಣ್ಮಕ್ಳು ಸಮೇತ ಸ್ಟೂಡೆಂಟ್ಸ್ ಎಲ್ಲ ಬರಬೇಕು, ಮತ್ತೆ ಒಳ ಮೀಸಲಾತಿ ವಿಚಾರನೂ ಅದರಲ್ಲಿ ಸೇರ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಈಗ ಎಲ್ಲರೂ ಪ್ರತಿಯೊಬ್ಬರು ಈಗ ಒಂದು ಸುಮಾರು 3,000ದಿಂದ 5,000 ಜನ ಸೇರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಈಗಾಗಲೇ. ಅದರಿಂದ ಇದು ಇಡೀ ರಾಜ್ಯಕ್ಕೆ ಹೋಗ್ಲಿ ಅಂತ, ಯಾಕಂದ್ರೆ ಬಾಬಾ ಜಗಜೀವನ್ ಮತ್ತು ಅಂಬೇಡ್ಕರ್ ಇಬ್ರು ಈಕ್ವಲ್ ಲೀಡರ್ಸ್. ಆದ್ರಿಂದ ಅವ್ರಿಗೆ ಸಪ್ರೇಟಾಗಿ, ಯಾಕಂದ್ರೆ ಒಂದೇ ಕಡೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸುಮಾರು ಜಾತಿಗಳನ್ನ ಒಳಗೊಂಡು ಯಾವುದೇ ಒಂದು ವಿಶೇಷವಾಗಿ ಸ್ಥಾನಮಾನ ಸಿಗ್ಬೇಕಾದ್ರೆ, ಮತ್ತೆ ಸನ್ಮಾನಗಳು ಮಾಡಬೇಕಾದ್ರೆ, ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಮಕ್ಕಳಿಗೆ ಏನಾದರೂ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ, ಅವರಿಗೆ ಒಳ್ಳೆ ಎಜುಕೇಶನ್ ಮಾಡೋದಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜಾತಿಗಳಿಗೂ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಒಂಥರ ಅಲ್ಲಿ ನಮಗೆ ಇರ್ಸು ಮುರ್ಸು ಆಗ್ತಾ ಇತ್ತು. ಅದರಿಂದ ಈಗ ಬಾಬು ಜಗಜೀವರಾಮ್ ಕಾರ್ಯಕ್ರಮ ಹಮ್ಮಿಕೊಂಡ್ಮೇಲೆ ಅಟ್ಲೀಸ್ಟ್ ಈ ಸಮಾಜಕ್ಕೆ ಏನು ಇಷ್ಟು ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ, ಈ ಮಾದಿಗ ಸಮಾಜಕ್ಕೆ ಅಟ್ಲೀಸ್ಟ್ ಬಾಬು ಜಗಜೀವರಾಮ್ ಮುಖಾಂತರ ಆದ್ರೂ ಒಳ್ಳೆ ಅವಕಾಶಗಳು ಸಿಗಲಿ, ಮತ್ತೆ ಯಾರಿಗೆ ಒಂದು ವಿಶೇಷವಾದಂಥ ನಮ್ಮವರು ಸೀನಿಯರ್ಸ್ ಇದ್ದಾರೆ ಅಂಥವ್ರಿಗೊಂದು ಸನ್ಮಾನ ಸಿಗಲಿ, ಮತ್ತೆ ಮಕ್ಕಳು ಓದಿರೋರಂಥ ಮಕ್ಕಳು, ನಮ್ಮಲ್ಲಿ ಎಜುಕೇಶನ್ ಚೆನ್ನಾಗಿ ಮಾಡಿರೋಂಥ ಮಕ್ಕಳಿದ್ರೆ ಅವ್ರಿಗೂ ಒಂದು ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ತಗೊಂಡು ಇವತ್ತು ಆ ಒಂದು ಬಾಬು ಜಗಜೀವರಾಮ್ ಕಾರ್ಯಕ್ರಮನ ವಿಶೇಷವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ನಾವು ತೀರ್ಮಾನ ತಗೊಂಡಿದ್ವಿ. ಅದರಂತೆ ನಾಳೆ ಭಾನುವಾರ ನಾವು 3,500 ಜನ ರೆಡಿ ಇದ್ವಿ. ಅದರಿಂದ ತಾವುಗಳು ಇದನ್ನ ಒಂದು ಪತ್ರಿಕಾ ಮಾಧ್ಯಮ ಮುಖಾಂತರ ನಮ್ಮ ಸಮಾಜಕ್ಕೆ ಹಳ್ಳಿಗೆ ಹೋಗ್ತದೆ, ಪೇಪರ್ಗಳು ನೋಡ್ತಾರೆ, ಮತ್ತೆ TV ಇದರಲ್ಲಿ ನೋಡ್ತಾರೆ, ಎಲ್ಲ ಕಡೆ ಈಗ ಎಲ್ಲರೂ ಸ್ವಲ್ಪ ನಮ್ಮ ಹುಡುಗರು ರೆಡಿ ಆಗಿರೋದ್ರಿಂದ ಇದನ್ನ ದಯವಿಟ್ಟು ತಾವುಗಳು ಈ ವಿಶೇಷ ಒಂದು ವಿಷಯವನ್ನ ದಯವಿಟ್ಟು ಎಲ್ಲ ಹಳ್ಳಿಗಳಿಗೆ ಮುಟ್ಟುವಂತೆ, ಮತ್ತೆ ಸರ್ಕಾರಕ್ಕೆ ಮುಟ್ಟುವಂತೆ, ಮತ್ತೆ ಈ ಜಿಲ್ಲೆ ಎಲ್ಲ ಕಡೆ ಹೋಗೋಂಗೆ ತಾವೆಲ್ಲರೂ ಇದನ್ನ ವಿಸ್ತಾರ ಮಾಡ್ಬೇಕು. ಭಾನುವಾರ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡಲಿದ್ದಾರೆ. ಅದಕ್ಕೆ ಅತಿ ಹೆಚ್ಚಾಗಿ ಹಳ್ಳಿಗಳಿಂದ ನಮ್ಮ ಜನಾಂಗ, ಈಗಾಗಲೇ ನಮ್ಮ ಮುಖಂಡರು ಎಲ್ಲ ಹಳ್ಳಿಗಳು ಸುತ್ತಿದ್ದಾರೆ, ಆದ್ರೆ ಕೆಲವು ಹಳ್ಳಿಗಳು ದೂರ ಇರ್ತಕ್ಕಂಥ ಹಳ್ಳಿಗಳಿಗೆ ಸುತ್ತಕ್ಕಾಗ್ಲಿಲ್ಲ. ದಯವಿಟ್ಟು ಈ ಪತ್ರಿಕಾ ಮಾಧ್ಯಮ ಏನು ನಮ್ಮ ಅಣ್ತಮ್ಮಂದ್ರಿದ್ದೀರಾ, ಇದಕ್ಕೆ ಅತಿ ಬೇಗನೆ ಮುಗಿಸೋದಕ್ಕೆ, ಜನರಿಗೆ ಒಳ್ಳೆ ಮೆಸೇಜ್ ಅನ್ನ ಕೊಡ್ತಕ್ಕಂತ ಒಂದು ಇದನ್ನ ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ, ಹಾಗೆಯೇ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಯಾರು
ಆ ಹಳ್ಳಿಗಳಿಗೆ ನಮ್ಮ ಮುಖಂಡರು ಬಂದಿಲ್ವೋ ದಯವಿಟ್ಟು ಈ ವಿಚಾರ ಹೇಳ್ತಾ ಇದ್ದೀವಿ. ಇದು ನಮ್ಮ ಹಬ್ಬ ಏನು ಬಾಬು ಜಗಜೀವನ್ ರಾಮ್ ಜಯಂತಿ ಒಂದು ಹಬ್ಬವನ್ನ ಪ್ರೀತಿ ಮಾಡ್ಬೇಕಂತ ಇಡೀ ಎಲ್ಲಾ ಪಕ್ಷದ ಮುಖಂಡರು ಇದ್ದೀವಿ, ಇಲ್ಲಿ ಎಲ್ಲಾ ಸಂಘಟನೆಯ ಮುಖಂಡರು ಇದ್ದೀವಿ. ಆದ್ರಿಂದ ದಯವಿಟ್ಟು ಯಾರಿಗೆ ಮಾಹಿತಿ ತಲುಪಿಲ್ವೋ ಇದರ ಮಾಧ್ಯಮ ಪತ್ರಿಕಾ ಮಾಧ್ಯಮ ಮುಖಾಂತರ ನೋಡಾದ್ರೂ ದಯವಿಟ್ಟು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಂತ ನನ್ನ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ.